ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೇವ್ ಆಪ್ಟಿಕ್ಸ್ ಸಿನಾಪ್ಸಿಸ್ ಹೇಳ್ತಾ ಇದ್ದೀನಿ. ಸೊ ರೇ ಆಪ್ಟಿಕ್ಸ್ ನಾನು ಲಾಸ್ಟಲ್ಲಿ ಮಾಡ್ತೀನಿ, ಬಿಕಾಸ್ ಅದಕ್ಕೆ ಕಾನ್ಸೆಪ್ಟ್ ಜಾಸ್ತಿ ಬೇಕು. ಸೊ ಲೆಂದಿ ಆಗುತ್ತೆ ವಿಡಿಯೋ. ಸೊ ಎಲ್ಲ ಫುಲ್ ಫಿಸಿಕ್ಸ್ ಸಿನಾಪ್ಸಿಸ್ ಕವರ್ ಆದಮೇಲೆ ರೇ ಆಪ್ಟಿಕ್ಸ್ ವಿಡಿಯೋ ಬರುತ್ತೆ, ಡೋಂಟ್ ವರಿ. ಸೊ ಫಸ್ಟ್ ಸಿನಾಪ್ಸಿಸ್ ನೋಡಿ, ವೇವ್ ಆಪ್ಟಿಕ್ಸ್. ಸೊ ಇದಕ್ಕಿಂತ ಮುಂಚೆ ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಪ್ಲೀಸ್ ಅದು ಕಂಪ್ಲೀಟಾಗಿ ನೋಡಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ, ಚೆಕ್ ಮಾಡ್ಬೋದು. ಸೊ ವೇವ್ ಆಪ್ಟಿಕ್ಸಲ್ಲಿ ಫಸ್ಟ್ ಫಾರ್ಮುಲಾ ನೋಡಿ. ಫಾರ್ ಎಕ್ಸಾಂಪಲ್, y1 is equals to a1 sin omega t ಇದೆ. ಸೊ y2 is equals to displacement a2 sin omega 2 with phase difference phi ಇದೆ. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನಿರುತ್ತೆ ಅಂದರೆ a ಇಂದ ಡಿನೋಟ್ ಮಾಡ್ತೀವಿ ಆಂಪ್ಲಿಟ್ಯೂಡ್ಗೆ. a is equals to under root of a1 square plus a2 square plus 2a1 a2 cos phi, a1 square plus a2 square plus 2a1 a2 cos phi. ಈಗ ಡೆರಿವೇಶನ್ ನಾನು ತೋರಿಸ್ತಿಲ್ಲ, ಇಂಪಾರ್ಟೆಂಟ್ ಡೈರೆಕ್ಟ್ ಫಾರ್ಮುಲಾಸ್ ಹೇಳ್ತಾ ಇದ್ದೀನಿ, ನೆನಪಿಟ್ಕೋಬೋದು ನೀವು. ರಿಲೇಶನ್ಶಿಪ್ ಬಿಟ್ವೀನ್ ಇಂಟೆನ್ಸಿಟಿ ಆ್ಯಂಡ್ ಆಂಪ್ಲಿಟ್ಯೂಡ್. Intensity is directly proportional to square of amplitude. The most important use ಆಗುತ್ತೆ ಇದು. Intensity is directly proportional to square of amplitude. ಸೊ ಅದು ರಿಲೇಷನ್ ಪ್ರಕಾರ ಮಾಡಿದ್ರೆ I is equals to I1 plus I2 plus 2 under root I1 I2 cos phi ಬರುತ್ತೆ. ಬಿಕಾಸ್ ಇಂಟೆನ್ಸಿಟಿ is directly proportional to square root. ಇದು ಸ್ಕ್ವೇರ್ ಇದ್ರೆ ಇದು I1 plus I2, ಇದು ಸ್ಕ್ವೇರ್ ಇಲ್ಲ, ಸೊ ಅಂಡರ್ ರೂಟ್ ಬರುತ್ತೆ ಇಲ್ಲಿ 2 root I1 I2 cos phi. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಬರ್ದಿದ್ದೀನಿ. ದಿ ಟರ್ಮ್ 2 root I1 I2 cos phi is called interference term. ಇದು 2 root I1 I2 cos phi interference term ಅಂತ ಕರಿತೀವಿ ಫಾರ್ ಇನ್ಕೋಹರೆಂಟ್ ಇಂಟರ್ಫರೆನ್ಸ್. ಇನ್ಕೋಹರೆಂಟ್ ಇಂಟರ್ಫರೆನ್ಸ್ ಏನಾದರೂ ಕ್ವಶನ್ ಅಲ್ಲಿ ಕೊಟ್ಟರೆ ಇದು ಟರ್ಮ್ 0 ಆಗಿಬಿಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಟ್ ಈಸ್ ಓನ್ಲಿ ವ್ಯಾಲ್ಯೂಡ್ ಫಾರ್ ಕೋಹರೆಂಟ್ ಸೋರ್ಸಸ್. ದಿಸ್ ಟರ್ಮ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್ ಟರ್ಮ್. ಫಾರ್ ಇನ್ಕೋಹರೆಂಟ್ ಇಂಟರ್ಫರೆನ್ಸ್ ಇಟ್ ಈಸ್ 0. ಸೊ ಆವಾಗ ಫಾರ್ಮುಲಾ ಇಷ್ಟೇ ಆಗುತ್ತೆ, I is equals to I1 plus I2. ನೆಕ್ಸ್ಟ್ ಪಾಯಿಂಟ್ ನೋಡಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಡಿಫರೆನ್ಸ್. ಸೊ ಫಸ್ಟ್ ಪಾಯಿಂಟ್ ಅದರಲ್ಲಿ phi is equals to 0 ಡಿಗ್ರಿ ಇರುತ್ತೆ ಕನ್ಸ್ಟ್ರಕ್ಟಿವಲ್ಲಿ. ಇಲ್ಲಿ ಡಿಸ್ಟ್ರಕ್ಟಿವಲ್ಲಿ phi is equals to 180 ಡಿಗ್ರಿ ಇರುತ್ತೆ. ಆರ್ ಎಲ್ಸ್ ಈವನ್ ಮಲ್ಟಿಪಲ್ ಆಫ್ 2n ಪೈ ಅಂತ ಹೇಳ್ಬೋದು. ಇದು ಆಡ್ ಮಲ್ಟಿಪಲ್ ಆಗಿರುತ್ತೆ. ಸೊ 2n minus 1 into pi. n ವ್ಯಾಲ್ಯೂ 1 ಇಂದ 2 ಇಂದ 2 ಅಷ್ಟು ಹೋಗುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾತ್ ಡಿಫರೆನ್ಸ್ ನೋಡಿ, ಡೆಲ್ಟಾ ಇಂದ ಡಿನೋಟ್ ಮಾಡ್ತೀವಿ. ಪಾತ್ ಡಿಫರೆನ್ಸ್ is equals to n ಲ್ಯಾಂಬ್ಡಾ, ಈವನ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಇಲ್ಲಿ 2n minus 1 into ಲ್ಯಾಂಬ್ಡಾ ಬೈ 2 ಆಗಿರುತ್ತೆ, ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡಿ. ನೀವು ಬೇರೆ ಕೂಡ ಓದ್ಬೋದು, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂದಿ ಆಗುತ್ತೆ ಎಲ್ಲ ಪಾಯಿಂಟ್ಸ್ ಹೇಳಿದ್ರೆ, ಸೊ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಸೊ ಇದು ನೋಡಿ, I maximum is equals to I1 plus I2 plus 2 root I1 I2. I max is equals to ಇದು ಫಾರ್ಮುಲಾ ಯೂಸ್ ಆಗುತ್ತೆ, ರೂಟ್ I1 ಪ್ಲಸ್ ರೂಟ್ I2 ಹೋಲ್ ಸ್ಕ್ವೇರ್. I maximum ಸಲುವಾಗಿ, I minimum ಸಲುವಾಗಿ ರೂಟ್ I1 ಮೈನಸ್ ರೂಟ್ I2 ಹೋಲ್ ಸ್ಕ್ವೇರ್. ಸೊ ಕನ್ಸ್ಟ್ರಕ್ಟಿವಲ್ಲಿ I max ಮಾಡಿದ್ರೆ 2I0 ಇರುತ್ತೆ, ಡಿಸ್ಟ್ರಕ್ಟಿವಲ್ಲಿ I minimum 0 ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ನೆನಪಿಟ್ಕೋಬೇಕು. ಮತ್ತೆ ಇನ್ನೊಂದು ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ, ಫ್ರಿಂಜ್ ವಿಸಿಬಿಲಿಟಿ. ವಿ ಇಂದ ಡಿನೋಟ್ ಮಾಡ್ತೀವಿ. ಸೊ ಫ್ರಿಂಜ್ ವಿಸಿಬಿಲಿಟಿ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ, ಪ್ರೀವಿಯಸ್ ಇಯರ್ ನೀಟ್ ಚೆಕ್ ಮಾಡ್ಬೋದು ನೀವು. Fringe visibility V is equals to Imax minus Imin divided by Imax plus Imin. ಆಲ್ರೆಡಿ ಹೇಳಿದ್ದೀನಿ, Imax ವ್ಯಾಲ್ಯೂ ಅಂಡರ್ ರೂಟ್ I1 ಪ್ಲಸ್ ರೂಟ್ I2 ಹೋಲ್ ಸ್ಕ್ವೇರ್, Imin ವ್ಯಾಲ್ಯೂ ರೂಟ್ I1 ಮೈನಸ್ ರೂಟ್ I2 ಹೋಲ್ ಸ್ಕ್ವೇರ್. ಸೊ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಬರುತ್ತೆ, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, I ಇಂಟೆನ್ಸಿಟಿ ಇರುತ್ತೆ, V ಫ್ರಿಂಜ್ ವಿಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಇದು ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇವು ಬೇರೆ ಪಾಯಿಂಟ್ಸ್ ನೀವು ನೋಡ್ಕೋಬೋದು, ನಾನು ಟಿಕ್ ಮಾಡಿದ್ದೀನಿ, ಅವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೆಂಟ್ರಲ್ ಫ್ರಿಂಜ್ ಈಸ್ ಆಲ್ವೇಸ್ ಬ್ರೈಟ್. ಸೊ ಸೆಂಟ್ರಲ್ ಫ್ರಿಂಜ್ ಯಾವಾಗಲೂ ಬ್ರೈಟ್ ಇರುತ್ತೆ, because at central position delta phi is equals to 0 or delta is equals to 0. phase difference 0 ಆಗಿರುತ್ತೆ or delta is equals to 0 ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ, ರಿಲೇಶನ್ಶಿಪ್ ಬಿಟ್ವೀನ್ phase difference and path difference. ಸೊ path difference is lambda by 2 times of phase difference. delta x is path difference, delta phi is phase difference. So path difference is lambda by 2 times lambda by 2 pi into phase difference. ಸೊ ಪಾತ್ ಡಿಫರೆನ್ಸ್ ನೋಡಿ, ಡೆಲ್ಟಾ ಇಂದ ಡಿನೋಟ್ ಮಾಡ್ತೀವಿ, ಎಕ್ಸ್ ಡಿ ಡಿವೈಡೆಡ್ ಬೈ ಡಿ. ಸೊ ಇದು ಈ ಥರ ಫಿಗರ್ ಇರುತ್ತೆ, ಇದು ಕ್ಯಾಪಿಟಲ್ ಡಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಅಂತ ಹೇಳ್ಬೋದು. ಸೊ ಸ್ಮಾಲ್ ಡಿ. ಸೊ ಇದು ಎಕ್ಸ್ ಇರುತ್ತೆ, ಇದು ಆ್ಯಂಗಲ್ ತೀಟಾ ಇರುತ್ತೆ, ಇದು ಸ್ಲಿಟ್ 1 ಸ್ಲಿಟ್ 2 ಇರುತ್ತೆ. ಸೊ ಸ್ಕ್ರೀನ್ ಇದೆ ಇದು. ಸೊ ಎಕ್ಸ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ಸ್ ಟು ಡಿ ಸೈನ್ ಥೀಟಾ. ಇದು ಫಿಗರ್ ಇಂದ ಹೇಳ್ಬೋದು. ಸ್ಲಿಟ್ಸ್ ಆರ್ ವರ್ಟಿಕಲ್. ಇಂಪಾರ್ಟೆಂಟ್ ಇದೆ. ಫಾರ್ ಮ್ಯಾಕ್ಸಿಮಮ್ ಎಟ್ ಪಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಈಸ್ ಈಕ್ವಲ್ಸ್ ಟು ಎನ್ ಲ್ಯಾಂಬ್ಡಾ, ಮಿನಿಮಮ್ ಸಲುವಾಗಿ 2n ಮೈನಸ್ 1 ಇಂಟು ಲ್ಯಾಂಬ್ಡಾ ಬೈ 2 ಇರುತ್ತೆ. ಮತ್ತು ಸ್ಲಿಟ್ಸ್ ಹಾರಿಜೆಂಟಲ್ ಇದ್ದಾಗ ಥೀಟಾ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಲ್ಯಾಂಬ್ಡಾ. ಸ್ಲಿಟ್ಸ್ ವರ್ಟಿಕಲ್ ಇದ್ದಾಗ ಥೀಟಾ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡೆಲ್ಟಾ. ಸೊ ಇಂಪಾರ್ಟೆಂಟ್ ಫಾರ್ಮುಲಾ. ವರ್ಟಿಕಲ್ ಇದ್ದಾಗ ಡಿ ಸೈನ್ ಥೀಟಾ ಬರುತ್ತೆ, ಹಾರಿಜೆಂಟಲ್ ಇದ್ದಾಗ ಡಿ ಕಾಸ್ ಥೀಟಾ ಬರುತ್ತೆ. ಫ್ರಿಂಜ್ ವಿಡ್ತ್ ಅಗೇನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ಬೀಟಾ ಇಂದ ಡಿನೋಟ್ ಮಾಡ್ತೀವಿ. ಬೀಟಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಡಿ. ಸೊ ಡಿ ನೋಡಿ, ಇದು ಡಿಸ್ಟೆನ್ಸ್ ಇದೆ, ಸ್ಮಾಲ್ ಡಿ ಇದು ಡಿಸ್ಟೆನ್ಸ್ ಇದೆ. ಸ್ಮಾಲ್ ಡಿ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್, ಇದು ಕ್ಯಾಪಿಟಲ್ ಡಿ ಇದು ಡಿಸ್ಟೆನ್ಸ್ ಇದೆ. ಸೊ ಕನ್ಫ್ಯೂಸ್ ಆಗಬೇಡಿ. ಬೀಟಾ ಇಂದ ಡಿನೋಟ್ ಮಾಡ್ತೀವಿ ಫ್ರಿಂಜ್ ವಿಡ್ತ್. ಫ್ರಿಂಜ್ ವಿಡ್ತ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ.
ಆ್ಯಂಗ್ಯುಲರ್ ಫ್ರಿಂಜ್ ವಿಡ್ತ್ ಥೀಟಾ ಇಂದ ಡಿನೋಟ್ ಮಾಡ್ತೀವಿ. ಏನಿಲ್ಲ ಆ್ಯಂಗ್ಯುಲರ್ ಫ್ರಿಂಜ್ ವಿಡ್ತ್ ಅಂದರೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ. ಸೊ ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ ಇದಕ್ಕೋಷ್ಟು ಇದು ಡಿ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಬೀಟಾ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದಾವೆ, ಇವೆಲ್ಲ ಶಾರ್ಟ್ಕಟ್ ಅಂತ ಹೇಳ್ಬೋದು. ಪೊಸಿಷನ್ ಆಫ್ nth ಬ್ರೈಟ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಾ. ಡೈರೆಕ್ಟ್ ಕ್ವಶನ್ ಅಲ್ಲಿ ಕೊಡ್ತಾರೆ ಪೊಸಿಷನ್ ಆಫ್ 8th ಬ್ರೈಟ್ ಫ್ರಿಂಜ್. ಫಾರ್ ಎಕ್ಸಾಂಪಲ್ 8th ಬ್ರೈಟ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಾ. ಡೈರೆಕ್ಟ್ ಇದು ಫಾರ್ಮುಲಾ ಯೂಸ್ ಮಾಡಿ n ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ ಆರ್ ಎಸ್ n ಬೀಟಾ, ಬಿಕಾಸ್ ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ಫ್ರಿಂಜ್ ವಿಡ್ತ್ n ಬೀಟಾ ಅಂತ ಹೇಳ್ಬೋದು. n ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್, 1 ಇಂದ ಸ್ಟಾರ್ಟ್ ಆಗಲ್ಲ. ನೆಕ್ಸ್ಟ್ ಪೊಸಿಷನ್ ಆಫ್ nth ಡಾರ್ಕ್ ಫ್ರಿಂಜ್. ಈಗ ಬ್ರೈಟ್ ಫ್ರಿಂಜ್ ಆಯಿತು, ಈಗ ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಾ. xn is equals to 2n minus 1 into lambda d by 2d. 2n minus 1 into lambda d by 2d. 2n minus 1 by 2 as it is lambda d by d is beta. So in n 1 ಇಂದ ಸ್ಟಾರ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ 0 ಇಂದ ಸ್ಟಾರ್ಟ್ ಆಗಲ್ಲ. ಸ್ವಲ್ಪ ಬುಕ್ಸಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇದ್ದಾಗ 0 ಇಂದ ಸ್ಟಾರ್ಟ್ ಆಗುತ್ತೆ, ಮೈನಸ್ ಇದ್ದಾಗ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ, ಇಲ್ಲಿ 1 ಇಂದ ಸ್ಟಾರ್ಟ್ ಆಗಿದೆ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಪೊಸಿಷನ್ ಆಫ್ nth ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ n1 lambda 1 is equals to n2 lambda 2. n1 n2 are fringes in same field. 3 known values ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, 4th unknown ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವೇವ್ ಲೆಂತ್ 1 ಕೊಟ್ಟಿರ್ತಾರೆ, n1 ಕೊಟ್ಟಿರ್ತಾರೆ, n2 ಕೊಟ್ಟಿರ್ತಾರೆ, ವೇವ್ ಲೆಂತ್ ಸೆಕೆಂಡ್ ಕೇಳಿರ್ತಾರೆ. ಇದು ಯೂಸ್ ಮಾಡಿ ಇಂಪಾರ್ಟೆಂಟ್ ಶಾರ್ಟ್ಕಟ್ ಫಾರ್ಮುಲಾ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ಸೆಪರೇಷನ್ ಬಿಟ್ವೀನ್ ಫ್ರಿಂಜಸ್. ಸೊ ಇದು ಬ್ರೈಟ್ ಫ್ರಿಂಜ್, ಇದು ಡಾರ್ಕ್ ಫ್ರಿಂಜ್. ವಿಡಿಯೋ ಪಾಸ್ ಮಾಡಿ ನೋಡ್ಬೋದು, ನಾನು ಟಿಕ್ ಹಾಕಿದ್ದು ಸಿನಾಪ್ಸಿಸ್ ಎಲ್ಲ ಹೇಳ್ಕೊಡ್ತೀನಿ, ಬಟ್ ನೀವು ಬಾಕಿದೆಲ್ಲ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು, ಇಲ್ಲಾಂದರೆ ವಿಡಿಯೋ ಲೆಂದಿ ಆಗುತ್ತೆ. ಆಲ್ರೆಡಿ ಕ್ಲಿಯರ್ ಆಗಿ ನೀಟಾಗಿ ಎಲ್ಲ ಪಾಯಿಂಟ್ಸ್ ಬರೆದಿದ್ದೀನಿ ಬಿಟ್ವೀನ್ nth ಬ್ರೈಟ್ ಫ್ರಿಂಜ್ ಆ್ಯಂಡ್ mth ಬ್ರೈಟ್ ಫ್ರಿಂಜ್. ಸೊ ಇದು ಫಾರ್ಮುಲಾ ಯೂಸ್ ಆಗುತ್ತೆ. ಇದು ಡಾರ್ಕ್ ಫ್ರಿಂಜ್ ಸಲುವಾಗಿ 2 ಕೇಸ್ ಬರ್ತವೆ. ಇದು ಫಾರ್ಮುಲಾ ಕ್ವಶನ್ ಡಿಪೆಂಡ್ ಆಗುತ್ತೆ, ಕ್ವಶನ್ ಹೇಗಿದೆ ಅದ್ರ ಪ್ರಕಾರ ಫಾರ್ಮುಲಾಸ್ ಯೂಸ್ ಮಾಡಿ. ಸೊ ನೆಕ್ಸ್ಟ್ ನೋಡಿ ಡಾಪ್ಲರ್ ಎಫೆಕ್ಟ್ ಇನ್ ಲೈಟ್. ಸೊ ಡಾಪ್ಲರ್ ಎಫೆಕ್ಟ್ ಇನ್ ಲೈಟಲ್ಲಿ ಇನ್ನೊಂದು ಫಾರ್ಮುಲಾ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವಿ ಬೈ ಸಿ. ಸೊ ಇಲ್ಲಿ ಪಾಯಿಂಟ್ಸ್ ಬರೆದಿದ್ದೀನಿ. ನ್ಯೂ ಈಸ್ ಆ್ಯಕ್ಚುಯಲ್ ಫ್ರೀಕ್ವೆನ್ಸಿ, ನ್ಯೂ ಡ್ಯಾಶ್ ಈಸ್ ಅಪರೆಂಟ್ ಫ್ರೀಕ್ವೆನ್ಸಿ, ವಿ ಸ್ಪೀಡ್ ಆಫ್ ಸೋರ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಷನರಿ ಅಬ್ಸರ್ವರ್, ಸಿ ಈಸ್ ಸ್ಪೀಡ್ ಆಫ್ ಲೈಟ್. ಸೊ ಲ್ಯಾಂಬ್ಡಾ ವೇವ್ ಲೆಂತ್ ಆಗಿರುತ್ತೆ. ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವಿ ಬೈ ಸಿ. ಸೊ ಇಲ್ಲಿ ಆಲ್ರೆಡಿ ಕೇಸಸ್ ಕೂಡ ಬರೆದಿದ್ದೀನಿ, ಬಟ್ ಇದೇ ಫಾರ್ಮುಲಾ ಯೂಸ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಕೂಡ ಒಂದು ಕ್ವಶನ್ ಹಾಕಿದೆ, ಇಂಪಾರ್ಟೆಂಟ್ ಫಾರ್ಮುಲಾ ಇದೆ ಇದು. ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವಿ ಬೈ ಸಿ. ಸೊ ರೆಡ್ ಶಿಫ್ಟ್ ವೈಲೆಟ್ ಶಿಫ್ಟ್ ಬಗ್ಗೆ ಬೇಕಾದಾದರೆ ವಿಡಿಯೋ ಪಾಸ್ ಮಾಡಿ ಓದ್ಬೋದು, ಕಂಪ್ಲೀಟಾಗಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ನೋಡಿ ಡಾಪ್ಲರ್ ಎಫೆಕ್ಟ್ ಆ್ಯಂಡ್ ಟೈಮ್ ಪೀರಿಯಡ್ ರಿಲೇಷನ್ಶಿಪ್. ಏನಿಲ್ಲ, ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವಿ ಬೈ ಸಿ ಅಂತ ಹೇಳಿದೆ. ಸೊ ವೆಲಾಸಿಟಿ ಇಸ್ ಡಿಸ್ಟೆನ್ಸ್ ಬೈ ಟೈಮ್ ಗೊತ್ತು ನಿಮಗೆ. ಸೊ ಲ್ಯಾಂಬ್ಡಾ ಬೈ ಸಿ ಆಸ್ ಇಟ್ ಇಸ್ ಡಿಸ್ಟೆನ್ಸ್ ಇಸ್ 2πr ಬರುತ್ತೆ. ಸೊ ಡಿಸ್ಟೆನ್ಸ್ ಬೈ ಟೈಮ್, ಆರ್ ಇಸ್ ರೇಡಿಯಸ್ ಆಫ್ ಸ್ಟಾರ್ ಇರುತ್ತೆ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಟಿ ಇಸ್ ಟೈಮ್ ಪೀರಿಯಡ್ ಆಫ್ ರೊಟೇಷನ್. ನೆಕ್ಸ್ಟ್ ಮಾರ್ಲೂಸ್ ಲಾ ಬರುತ್ತೆ, ಇಂಪಾರ್ಟೆಂಟ್ ಫಾರ್ಮುಲಾ. I is equals to I naught cos square theta. I is equals to I naught cos square theta. ಸೊ ಇಂಟೆನ್ಸಿಟಿ ಇದೆ ಇದು. ಮತ್ತು ನಾನು ಹೇಳಿದೆ I is directly proportional to a square. ಸೊ ಇದು ರಿಲೇಷನಿಂದ ಇದು ಫಾರ್ಮುಲಾ ಬರುತ್ತೆ. a square is equals to a naught square cos square theta. Percentage of polarization is equal to Imax minus Imin divided by Imax plus Imin into 100. ಆಲ್ರೆಡಿ ಫ್ರಿಂಜ್ ವಿಸಿಬಿಲಿಟಿಯಲ್ಲಿ ಕೂಡ ಹೇಳಿದ್ದೀನಿ, ಫಾರ್ಮುಲಾ ನೋಡ್ಬೋದು. Imax minus Imin divided by Imax plus Imin. ಸೊ ವಿ ಕ್ಯಾನ್ ಸೇ percentage of polarization is ಫ್ರಿಂಜ್ ವಿಸಿಬಿಲಿಟಿ ಇಂಟು 100 ಮಾಡಿದ್ರೆ ಬರುತ್ತೆ. ಪರ್ಸೆಂಟೇಜ್ ಆಫ್ ಪೋಲರೈಸೇಷನ್ ಇಸ್ ನಥಿಂಗ್ ಬಟ್ ಫ್ರಿಂಜ್ ವಿಸಿಬಿಲಿಟಿ ಇನ್ ಪೋಲರೈಸೇಷನ್. ನೆಕ್ಸ್ಟ್ ಬ್ರಿಸ್ಟೋರ್ಸ್ ಲಾ, ಮ್ಯೂ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಪಿ ಇರುತ್ತೆ. ಇಂಪಾರ್ಟೆಂಟ್ ರಿಲೇಷನ್ ಐ ಪಿ ಪ್ಲಸ್ ಆರ್ ಪಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಆರ್ ಪಿ ಇಸ್, ಸೊ ಇದು ಇನ್ಸಿಡೆಂಟ್ ರೇಸ್ ಇರುತ್ತೆ, ಇದು ರಿಫ್ಲೆಕ್ಷನ್ ಇರುತ್ತೆ. ಸೊ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಟೋಟಲ್ ಎರಡು ಆಡ್ ಮಾಡಿದಾಗ 90 ಡಿಗ್ರಿ ಬರುತ್ತೆ. ಸೊ ಗ್ಲಾಸ್ ಸಲುವಾಗಿ ಥೀಟಾ ಪಿ 57 ಡಿಗ್ರಿ ಇರುತ್ತೆ. ಆ್ಯಂಗಲ್ ಆಫ್ ಪೋಲರೈಸೇಷನ್ ಅಂತ ಹೇಳ್ಬೋದು ಥೀಟಾ ಪಿಗೆ. ಫಾರ್ ವಾಟರ್ 53 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಕಟ್ ಫಾರ್ಮುಲಾ ರೇಷಿಯೋ ಆಫ್ ಸ್ಲಿಟ್ ವಿಡ್ಸ್. ರೇಷಿಯೋ ಆಫ್ ಸ್ಲಿಟ್ ವಿಡ್ಸ್ ಡೈರೆಕ್ಟ್ ಕ್ವಶನ್ ಬರುತ್ತೆ. W1 W2 ವಿಡ್ಸ್ ಇರುತ್ತೆ. W1 ಡಿವೈಡೆಡ್ ಬೈ W2 ವಿಚ್ ಇಸ್ ಈಕ್ವಲ್ಸ್ ಟು, ಸೊ W1 ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು I ಅಂತ ಹೇಳ್ಬೋದು. ಇನ್ನೊಂದು ರಿಲೇಷನ್ ವಿಡ್ತ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ, ಮತ್ತು ವಿ ನೋ ದಟ್ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್. ಸೊ I1 by I2 ವಿಚ್ ಇಸ್ ಈಕ್ವಲ್ಸ್ ಟು A1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್. ಶಾರ್ಟ್ಕಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. Imax by Imin is equals to A1 plus A2 whole square divided by A1 minus A2 whole square. ಸೊ ಇದು ಯೂಸ್ ಆಗಲ್ಲ ಅಷ್ಟೇನು, ಬಟ್ ನೆನಪಿದ್ರೆ ಇಟ್ಸ್ ಓಕೆ, ಇದು ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಫಾರ್ಮುಲಾ Imax plus Imin divided by Imax minus Imin. ಆಲ್ರೆಡಿ ಹೇಳಿದ್ದೀನಿ Imax ವ್ಯಾಲ್ಯೂ √I1 ಪ್ಲಸ್ √I2 ಇರುತ್ತೆ, ಅದ್ರದ್ದು ಹೋಲ್ ಸ್ಕ್ವೇರ್, ಪ್ಲಸ್ Imin ವ್ಯಾಲ್ಯೂ ಹೇಳಿದ್ದೀನಿ, Imax ಸೇಮ್ ಇದೆ. ಸೊ ಇದು ಯೂಸ್ ಆಗುತ್ತೆ ಫಾರ್ಮುಲಾ. ಇದು ಏನಿಲ್ಲ, ಸೇಮ್ ಫಾರ್ಮುಲಾ ಇದೆ. ಸೊ ವಿತ್ ಆರ್ ಅಂತ ಟರ್ಮ್ ಎಕ್ಸ್ಟ್ರಾ ಬರುತ್ತೆ. ಸೊ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ವೇವ್ ಆಪ್ಟಿಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಸ್ ಮಾಡರ್ನ್ ಫಿಸಿಕ್ಸ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಟಿಲ್ ದೆನ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.